ಈಗೇನಾಗ್ತಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಕನ್ವರ್ಟೆಡ್ ಇಂಟು ಕ್ಯಾಸಿನೋ. ಈ ಸ್ಟಾಕ್ ಮಾರ್ಕೆಟ್ ಎಂಬ ಮಾಯಾಲೋಕದ ಬಗ್ಗೆ ಇವತ್ತು ಆ ಸ್ಟಾಕ್ ಮಾರ್ಕೆಟ್ ಜೂಜಾಟದ ರೀತಿ. ನಮಸ್ಕಾರ ಸ್ನೇಹಿತರೆ, ಈ ಸ್ಟಾಕ್ ಮಾರ್ಕೆಟ್ ಎಂಬ ಮಾಯಾಲೋಕದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಇದರ ಸ್ವಲ್ಪ ನನಗೆ ಅನುಭವ ಕೂಡ ಇದೆ. ಈಗೇನಾಗ್ತಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಕನ್ವರ್ಟೆಡ್ ಇಂಟು ಕ್ಯಾಸಿನೋ. ಕ್ಯಾಸಿನೋ ಅಂದರೆ ಗೊತ್ತಿದೆಯಲ್ವಾ, ಗೋವಾದಲ್ಲಿ ಆಟ ಆಡ್ತಾರ, ಜೂಜಾಟ. ಅದೇ ರೀತಿ ಈಗ ಸ್ಟಾಕ್ ಮಾರ್ಕೆಟ್ ಜೂಜಾಟದ ರೀತಿ ಆಗ್ತಾ ಇದೆ. ನಾನು 3 ವರ್ಷಗಳಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಹೋದ ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ವ್ಯವಹಾರ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿದ್ದೆ. ಈ ವರ್ಷ ಅದೇ ದುಡ್ಡು ಪೂರ್ತಿ ಕಳ್ಕೊಂಡೆ. ಮತ್ತು ನಾನು ಫ್ರೀ ಆಗಿದ್ದಾಗೆಲ್ಲ ಗಮನಿಸ್ತಾ ಇದ್ದೀನಿ ಎಷ್ಟೊಂದು ಸರಳವಾಗಿದೆ ಅಂದರೆ. ಬೇಕಾದ್ರೆ ನೋಡಿ, ಈ ದಿನ ನೋಡಿ, ವಿಡಿಯೋ ನಾಳೆ ಬರುತ್ತೆ ನೋಡಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. HL 1 ವರ್ಷದಲ್ಲಿ 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ಕಳೆದ ವರ್ಷ ಇದೇ ಟೈಮ್ನಲ್ಲಿ 5,000 ಚಿಲ್ಲರೆ ಇತ್ತು. ಈ ವರ್ಷ 4,000 ಚಿಲ್ಲರೆ ಇದೆ. ಸೊ HL ಅಲ್ಲಿ ಏನೇನು ವ್ಯವಹಾರಗಳು ನಡೆದಿದೆ ನೀವು ಗಮನಿಸಿ ನೋಡಿ. ಆವಾಗ 5,000 ಇದ್ದಾಗ ತುಂಬ ಚೆನ್ನಾಗಿ ಹೋಗುತ್ತೆ. HL ಇಸ್ ವೆರಿ ಫೇಮಸ್ ಅಂತ ನಾನೇನಾದರೂ ತುಂಬ ದುಡ್ಡಾಕಿ ಆ ಶೇರ್ಸ್ ತಗೊಂಡಿದ್ರೆ ಈ ಕಥೆ ಏನಾಗಬೇಕು? ಯಾಕೆಂದ್ರೆ ತುಂಬ ಬೇಕಾಷ್ಟು ವಿಚಾರ ಇದೆ. ನಿಮ್ಮ ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಸಾಫ್ಟ್ವೇರ್ ಕಂಪನಿಯಲ್ಲಿ ಬಿರ್ಲಾ ಸಾಫ್ಟ್ ಲಾಸ್ಟ್ ಟೈಮು ಇದೇ ಟೈಮ್ನಲ್ಲಿ 300 ಚಿಲ್ಲರೆ ಇತ್ತು. ಆಮೇಲೆ 800, 900 ಆ ಲೆವೆಲ್ ಕೊಟ್ಟೋಯ್ತು. ಆಗಲೇ ಸ್ವಲ್ಪ ನಾನು ದುಡ್ಡು ಮಾಡಿದ್ದು. ಈಗ ಸೇಮ್ ಅದೇ 300 ಚಿಲ್ಲರೆಗೆ ಬಂದಿದೆ. ಹೀಗೆ ಬೇಕಾಷ್ಟು ಶೇರ್ಗಳು ವ್ಯತ್ಯಾಸ ಆಗ್ತಾ ಇದೆ. ತುಂಬ ಜನ ಯೂಟ್ಯೂಬ್ನಲ್ಲಿ ನಿಮ್ಮಲ್ಲಿ ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಶೇರ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ಗಳು ಅಂತ ಹೇಳ್ಕೊಂಡು ಪ್ರತಿದಿನ ವಿಡಿಯೋಗಳು ಹಾಕ್ಕೊಂಡು ಸೆಮಿನಾರ್ಗಳು ಕಂಡಕ್ಟ್ ಮಾಡಿ ಅಲ್ಲಿ ಒಂದಷ್ಟು ದುಡ್ಡು ಮಾಡಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಒಂದು 10% ಅಂತ ಇಟ್ಕೊಳ್ಳಿ. 90% ಫೇಕ್ ನ್ಯೂಸ್. ಅದು ಒಂದು 10% ಅಲ್ಲಿ ಇಲ್ಲಿ ಯಾವುದೋ ಒಂದು ಕಂಪ್ನಿ ರೈಸ್ ಆಗಿರುತ್ತೆ, ಅದನ್ನು ತೋರಿಸ್ತಾರೆ ನಿಮಗೆ. ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಫಂಡಮೆಂಟಲ್ಸ್ ನೋಡ್ಬೇಕು ನೀವು, ಅಲ್ಲಿ ಹೇಗಿದೆ, ಹೆಂಗೆ ವರ್ಕ್ ಆಗುತ್ತೆ, ಇದು ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರೆ. ಈಗ HL ನೋಡ್ರಪ್ಪ, ಫಂಡಮೆಂಟಲ್ಸ್ ಎಷ್ಟೊಂದು ಸೂಪರ್ ಆಗಿದೆ. ಸೊ ಹೀಗೆ ನಿಮ್ಮ ಮನಸ್ಸಿನಲ್ಲಿ, ಯುವ ಮನಸ್ಸುಗಳಲ್ಲಿ ಒಂದು ಭ್ರಮೆಯನ್ನು ಉಂಟು ಮಾಡ್ತಾರೆ. ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ, ದುಡ್ಡು ಹೊಡಿತಾರೆ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬೇರೆ ಬೇರೆ ನೋಡ್ಕೋತೀರ. ಈಗ ಯುವ ಜನತೆಯಲ್ಲಿ ಒಂದು ದೊಡ್ಡ ಇದೊಂದು ಸೈಕಲಾಜಿಕಲ್ ಡಿಸಾರ್ಡರ್ಸ್ ಆಗ್ತಾ ಇದೆ. ಮಾನಸಿಕ ರೋಗವಾಗಿ ಸ್ಟಾಕ್ ಮಾರ್ಕೆಟ್ ಕನ್ವರ್ಟ್ ಆಗ್ತಾ ಇದೆ. ಯುವಕರು ಏನು ಮಾಡ್ತಾರೆ, ದಿಢೀರ್ ದುಡ್ಡು ಮಾಡಬೇಕು ಅಂದ್ಬಿಟ್ಟು ಇಂಟ್ರಾಡೇ ಟ್ರೇಡಿಂಗ್ ಹೋಗ್ತಾರೆ. ಅಲ್ಲಿ ಯಾವ ಫಂಡಮೆಂಟಲ್ಸ್ ನಡೆಯೋದಿಲ್ಲ, ಏನೇನೋ ಹುಚ್ಚುಚಾಟ ನಡೀತಾ ಇರುತ್ತೆ ಅಲ್ಲಿ. ಸುಮ್ಮನೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇರಾನ್ ಮೇಲೆ ಯುದ್ಧ ಗ್ಯಾರಂಟಿ, ಅಥವಾ ಯುದ್ಧ ಶುರುವಾಯ್ತು ಅಂತ ಇಟ್ಕೊಳ್ಳಿ, ಒಂದು ದಿನದಲ್ಲಿ ಮುಗಿಬೋದು, ಏನೋ ಒಂದು ಆಗಿರುತ್ತೆ. ಇಲ್ಲಿ ಸಡನ್ನಾಗಿ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ ಅಂತ ಕಲ್ಪನೆಗಳು, ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಕರೆಕ್ಟ್ ಎಕ್ಸಾಂಪಲ್ ಹೇಳ್ತೀರಿ, ಅರ್ಥ ಮಾಡ್ಕೊಳ್ಳಿ, ಸರಳವಾಗಿದೆ. ಯುಕ್ರೇನ್ನಲ್ಲಿ ಯುದ್ಧ ಪ್ರಾರಂಭ ಆದಾಗ ಸ್ಟಾಕ್ ಮಾರ್ಕೆಟ್ ಬಿದ್ದೋಯ್ತು. ಎಷ್ಟು ವರ್ಷ ನಡೀತಾ ಇದೆ ಅದು ಯುದ್ಧ, ನಡೀತಾನೇ ಇದೆ. ಆಮೇಲೆ ಮಾಮೂಲಿ ಆಯಿತು. ಹೀಗೆ ಏನೋ ಒಂದು ಮನಸ್ಸು, ಯಾವುದೋ ಒಂದು ವಿಚಾರ ಬಂದಾಗ ನಾನಾ ಆಟಗಳನ್ನು ಆಡೋಕ್ಕೆ ಈ ಮನಸ್ಸು ಪ್ರಾರಂಭ ಮಾಡುತ್ತೆ. ಕೆಲವರು ನಿಮ್ಮ ಭಯವನ್ನು ಉಪಯೋಗಿಸ್ಕೊಂಡು ಆಗ ವ್ಯಾಪಾರ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಕೆಲವರು ಯಾವುದೋ ಒಂದು ವಿಚಾರವನ್ನು ಉಪಯೋಗಿಸ್ಕೊಂಡು ಸಡನ್ ಸ್ಟಾಕ್ ಮಾರ್ಕೆಟ್ ರೈಸ್ ಆಗುತ್ತೆ. ಒಂದು ದಿನಕ್ಕೆ ಯಾವುದೇ ಕಂಪನಿಗಳಿಗೆ ಲಾಭ ಬರೋದಿಲ್ಲ. ಒಂದು ಕಂಪನಿ 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ರೆ ಮಾರನೇ ದಿನ ಏನು ಸ್ಟಾಕ್ ಮಾರ್ಕೆಟ್ ರೈಸ್ ಆಗಿಬಿಡುತ್ತೆ.
ಅದು ನೋಡಿ 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 ಓಕೆ 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ನಾನು ತಗೋಬೇಕು ಅಂತ ಗೊತ್ತೇ ಇಲ್ಲ ಅವರಿಗೆ. ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದು ಬೆಳವಣಿಗೆ ಹೇಗಾಗುತ್ತೆ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಜನ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ, ಅದೆಲ್ಲ ಏನು ಅರ್ಥ ಆಗೋದಿಲ್ಲ. ಅದಕ್ಕೆ ಎಷ್ಟು ದಿನ ಆಗುತ್ತೆ, ಲಾಭ ಬರೋಕ್ಕೆ ಎಷ್ಟಾಗುತ್ತೆ, ಯೋಚನೆ ಮಾಡಲ್ಲ. 500 ಕೋಟಿ ಇನ್ವೆಸ್ಟ್ಮೆಂಟ್ ಹಾಕಿದ್ರು, ಏನು ಬುರ್ರ ಅಂತ ರೈಸ್ ಆಯಿತು, 3 ದಿನದಲ್ಲಿ ಟೊಬ್ಬಲ್ಲಿ ಬಿದ್ದೋಯ್ತು. ಈಗ ರೈಸ್ ಆದಾಗ ಏನಾದ್ರು ತೊಗೊಂಡಿರೋನು ಮಾರನೇ ದಿನ ಮಾರಕ್ಕೆ ಹೋದರೆ ಅಥವಾ ಒಂದು ವಾರ ಬಿಟ್ಕೊಂಡು ಮಾರಕ್ಕೆ ಹೋದ್ರೆ ಪಾತಾಳಕ್ಕೆ ಹೋಗ್ಬಿಟ್ಟಿರುತ್ತೆ. ಓಕೆ, ಹಾಗೇ ಕಾಯ್ತಾ ಇದ್ದರೆ, ವರ್ಷಾನುಗಟ್ಲೆ ಕಾಯಿದ್ರೆ ಸ್ವಲ್ಪ ನಿಧಾನ ಸ್ಟೆಪ್ ಬೈ ರೈಸ್ ಆಗುತ್ತೆ. ಆದರೆ ಈಗಿನ ಯುವಕರು ಕಾಯುವ ತಾಳ್ಮೆ ಇಲ್ಲ, ಅವ್ರು ಬೇಗ ದುಡ್ಡು ಬಂದುಬಿಡ್ಬೇಕು. ಕೆಲವರು ಮಾಡ್ತಾರೆ MTF ಫಂಡ್ ಮಾಡ್ತಾರೆ. ಅಂದರೆ ಸಿಂಪಲ್, ನಾನು ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬ್ರೋಕರೇಜ್ ಕಂಪ್ನಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಗ್ರೋ, ಏಂಜಲ್ ಒನ್, ಸಮಥಿಂಗ್ ಲೈಕ್ ದಟ್, ಬೇರೆ ಏನೇನೋ ಇರ್ತವೆ. ಅವರು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನನಗೆ ಜಾಸ್ತಿ ಶೇರ್ಸ್ ಬಂದ್ಬಿಡ್ತು, ಲಾಭ ಬರುತ್ತೆ ಅಂತ ಹಾಕ್ಬಿಡ್ತೀನಿ. ಜಾಸ್ತಿ ಬಂದಾಗ 1-2 ದಿನ ಬಂತು, ಇಲ್ಲ ಅಂದರೆ ಕೆಳಗೆ ಹೋಗ್ಬಿಡುತ್ತೆ ಲಾಸು. ತಗೊಂಡಾಗ 15 ಲಕ್ಷಕ್ಕೆ ಕಮಿಷನ್ ಕೊಡಬೇಕು, ಮಾರಬೇಕಾದ್ರೆ 15 ಲಕ್ಷಕ್ಕೆ ಕಮಿಷನ್ ಕೊಡಬೇಕು. ನಾನು ಇಟ್ಕೊಂಡಿದ್ದಾಗ 5 ದಿನ ಆದಮೇಲೆ ಆ ಲಾಸ್ ಏನಾಗಿರೋದು ಅದನ್ನು ಕಟ್ಟಿಲ್ಲ ಅಂದರೆ ಅವರೇ ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ, ಅವರೇ ಮಾರ್ಬಿಡ್ತಾರೆ, ಅದರಲ್ಲೂ ಕಮಿಷನ್ ತಗೋತಾರೆ. ಇದೊಂದು ದೊಡ್ಡ ಗೇಮು, ಗ್ಯಾಂಬಲ್ ಥರ ಆಗ್ತಾ ಇರ್ತಿದ್ದು. ಯುವಕರು ಏನು ಮಾಡಿಬಿಡ್ತಾರೆ, ಓಕೆ 2 ಲಕ್ಷ ಸಾಲ ಮಾಡಿ ಹಾಕ್ಬಿಡೋಣ, ಅವರು 6 ಲಕ್ಷ ರೂಪಾಯಿ ಶೇರ್ ತೊಗೊಂಡ್ಬಿಡ್ತೀನಿ, ಲಾಭ ಬಂದ್ಬಿಡುತ್ತೆ ಅಂತ ನೋಡ್ತಾರೆ. ಒಂದರಲ್ಲಿ ಲಾಭ ಬರುತ್ತೆ. ಈ ರೀಸೆಂಟಾಗಿ ಎಕ್ಸಾಂಪಲ್ ಹೇಳ್ತೀನಿ, ಆ್ಯಕ್ಚುಲಿ ಅದನ್ನು ದುಡ್ಡು ಕಳ್ಕೊಂಡೆ. ಚಿನ್ನದ ರೇಟ್ ಏರ್ತಾ ಹೋದಾಗ ಕಾಪರ್, ಹಿಂದೂಸ್ತಾನ್ ಕಾಪರ್, ಅದು ಶೇರ್ಸ್ ತಗೊಂಡೆ MTF ಅಲ್ಲಿ. ಏನು ಸಖತ್ತಾಗಿ ಹೋಗ್ತಾ ಇತ್ತು. ಹೆಂಗೆ ಇಷ್ಟೆಷ್ಟು ಸರಳವಾಗಿದೆ ಅಬ್ಸರ್ವ್ ಮಾಡಿ ನೋಡಿ. ಅಪ್ಪರ್ ಸರ್ಕ್ಯೂಟ್ ರೀಚ್ ಆಗ್ಬಿಡ್ತು, ಅದ್ರ ಮೇಲೆ ನೆಕ್ಸ್ಟು ತೊಗೊಳಕ್ಕೆ ಶೇರ್ಸ್ ಯಾರು ಮಾರ್ತಾನೆ ಇಲ್ಲ, ಅಪ್ಪರ್ ಸರ್ಕ್ಯೂಟ್ ಅಂತ ಕರಿತೀವಿ, ಅಲ್ಲಿ ರೀಚ್ ಆಗ್ಬಿಡ್ತು. ನೆಕ್ಸ್ಟ್ ಡೇ ನೋಡಿದ್ರೆ ಒಂದು 15 ದಿನದಲ್ಲಿ ಬಿದ್ದೋಯ್ತು. ಹೆಂಗಾಯ್ತಿದು? ಚಿನ್ನದ ರೇಟ್ ಸ್ವಲ್ಪ 1-2 ದಿನ ಕಡಿಮೆ ಆಯಿತು, ಇದು ಬಿದ್ದೋಯ್ತು. ಪುನಃ ಚಿನ್ನದ ರೇಟ್ ಮೇಲೆ ಏರ್ತು, ಇದು ಏರಲಿಲ್ಲ, 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಏರ್ತು. ಯಾಕೆ ಇದು ದೊಡ್ಡ ಕಥೆ ಯಾಕೆ ಹೇಳ್ತೀನಿ ಅಂದರೆ, ಬರೀ 1 ತಿಂಗಳಲ್ಲಿ ಎಷ್ಟೊಂದು ಆಟ ಆಡಿದೆ ಹಿಂದೂಸ್ತಾನ್ ಕಾಪರ್. ಅಬ್ಸರ್ವ್ ಮಾಡಿ ನೋಡಿ ನೀವು. ಸಿಂಪಲ್, ಯಾಕೆ ಬೇರೆಲ್ಲ ರಾಶಿ ಇದೆ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಅದಕ್ಕೆ ನನ್ನ ಎಲ್ಲ ಅನಾಲಿಸಿಸ್ ಮಾಡಿ ಎಲ್ಲ ಹೇಳೋದಕ್ಕಿಂತ ಈ ವಿಡಿಯೋ ವಾಚ್ ಮಾಡೋರು ದಯವಿಟ್ಟು ಶೇರ್ ಮಾರ್ಕೆಟ್ಗೆ ಎಂಟ್ರಿನೇ ಆಗಕ್ಕೆ ಹೋಗಬೇಡಿ. ಸಪೋಸ್ ನೀವು ಎಂಟ್ರಿ ಆಗಬೇಕು, ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಂಪ್ನಿ ಶೇರ್ ತೊಗೊಂಡು ಬಿಟ್ಬಿಡ್ಬೇಕು. ಅದು ದಿನ ನೋಡೋಕೆ ಹೋಗಬಾರ್ದು, ಇಂಟ್ರಾಡೇ ಟ್ರೇಡಿಂಗ್ ಮಾಡಬಾರ್ದು, ಆಪ್ಷನ್ ಟ್ರೇಡಿಂಗ್ ಮಾಡಬಾರ್ದು, MTF ಟ್ರೇಡಿಂಗ್ ಮಾಡಬಾರ್ದು. ಸುಮ್ಮನೆ ತೊಗೊಂಡು ಬಿಟ್ಬಿಡಿ. ಯಾವುದೇ ಒಳ್ಳೆ ಜೆನ್ಯೂನ್ ಶೇರ್ಸ್ಗಳನ್ನ ಬಿಟ್ಬಿಡಿ. ಸ್ವಲ್ಪ ದಿನ ಆದಮೇಲೆ ವರ್ಷಾನುಗಟ್ಟಲೆ ಬೆಳೀತಾ ಹೋಗುತ್ತೆ, ಸ್ವಲ್ಪ ಬರುತ್ತೆ. ಆದರೆ ಕೆಲವು 1 ವರ್ಷಕ್ಕೆ ಬಿದ್ದೋಗುತ್ತೆ. ಹೋದ ವರ್ಷ HL 5,000 ಚಿಲ್ಲರೆ ಇತ್ತು, ಈ ವರ್ಷ HL 4,000 ಇದೆ. HL ಅಲ್ಲಿ ಏನೇನಾಗಿದೆ ನೋಡಿ, ಎಂಥ ದೊಡ್ಡ ಕಂಪನಿ. ಡಿಫೆನ್ಸ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಯಿತು, ಅಲ್ಲೊಂದು ಯಾವುದೋ ಸರಿಯಿಲ್ಲ ಹೆಲಿಕಾಪ್ಟರ್ಗಳು, ಅದಕ್ಕೆ ಇವ್ರು ಕೊಡ್ತಾರೆ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರ್ತಾರೆ, ಇನ್ನೂ ಕ್ಯಾನ್ಸಲ್ ಮಾಡಿರಲ್ಲ. ಅದು ಕೇಳಿದ ತಕ್ಷಣ ಬುರ್ರಂದು ಬಿದ್ದೋಗ್ಬಿಡುತ್ತೆ. ಅಥವಾ ಇಷ್ಟೊಂದು ಆರ್ಡ್ರ್ ಕೊಟ್ಟರು ತಕ್ಷಣ ಬುರ್ರಂದು ಎದ್ಬಿಡುತ್ತೆ. ಸೊ ಇದೇ ರೀತಿ ಗೆಸ್ಸಿಂಗ್ ನೇಚರ್. ಸೈಂಟಿಫಿಕ್ಕಿಗೆ ಅರ್ಥ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಬಂದು ಇನ್ವೆಸ್ಟ್ ಮಾಡೋದು ಕೇವಲ 5 to 10% ಅಷ್ಟೇ. ಇನ್ನು 90 ಜನ ಯುವಕರು ಗ್ಯಾಂಬ್ಲಿಂಗ್ ಥರ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೆ. ಸುಮ್ಮನೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಟೋಟಲಿ ಲೈಕ್ ಎ ಕ್ಯಾಸಿನೋ ಇದ್ದಂಗೆ. ಕ್ಯಾಸಿನೋದಲ್ಲಿ ಇದೇ ಥರ ಗೆಸ್ ಮಾಡಿ ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಗೆ ದುಡ್ಡು ಕಟ್ತಾ ಇರ್ತಾರೋ ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟು ಟೆಕ್ನಿಕಲ್ಲಾಗಿ ಕನ್ವರ್ಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಎ ಗ್ಯಾಂಬ್ಲಿಂಗ್. ಸೊ ನೀವು ನಿಜವಾಗೂ ಸ್ಟಾಕ್ ಮಾರ್ಕೆಟು ದುಡ್ಡು ಹಾಕ್ತೀವಿ, ಕಂಪ್ನಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಸಪೋರ್ಟ್ ಮಾಡಬೇಕು ಅಂದರೆ ಸರ್ಕಾರ ಈ ದಿಸೆಯಲ್ಲಿ ಯೋಚನೆ ಮಾಡಿ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇಂಟ್ರಾ ಟ್ರೇಡಿಂಗ್ನ ಕ್ಯಾನ್ಸಲ್ ಮಾಡಿ, MTF ಟ್ರೇಡಿಂಗ್ನ ಕ್ಯಾನ್ಸಲ್ ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ ತಗೋಬೇಕು, ಇಟ್ಕೋಬೇಕು ಅಷ್ಟೇ. ಅದನ್ನು 1 ವರ್ಷ ಮಾರಂಗಿಲ್ಲ, 1 ವರ್ಷ ಆದ್ಮೇಲೆ ಬೇಕಾದ್ರೆ ಮಾರ್ಕೊಳ್ಳಿ. ಈ ರೂಲ್ಸ್ ಮಾಡಿದ್ರೆ ನಮ್ಮ ಯುವಕರು ಭಾರತ ದೇಶದಲ್ಲಿ ಬದುಕಲು ಸಾಧ್ಯ. ಇಲ್ಲದವರು ಎಷ್ಟೋ ಜನ ಸೈಕಿಕ್ ಪೇಷಂಟ್ಸ್ ಆಗಿಬಿಡ್ತಾರೆ, ಎಷ್ಟೋ ಜನ ತುಂಬ ಲಾಸ್ ಮಾಡ್ಕೊಂಡ್ಬಿಡುತ್ತೆ. ಇದು ದೇಶದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಆಲ್ರೆಡಿ ನಿಮಾನ್ಸ್ಗೆ ತುಂಬ ಜನ ಯುವಕರು ಹೋಗ್ತಾ ಇದ್ದಾರೆ. ಒಂದು ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕಿರ್ತಾರೆ,
ತಗೊಂಡಿರ್ತಾರೆ, ಲಾಭ ಬಂದಿರುತ್ತೆ, ಆಗ ಇನ್ನೊಂದಕ್ಕೆ ಹಾಕ್ತಾರೆ, ಲಾಸ್ ಆಗಿರುತ್ತೆ, ಆ ಲಾಸ್ನ ರಿಕವರಿ ಮಾಡ್ಕೊಳಕ್ಕೆ ಪುನಃ ಸಾಲ ಮಾಡ್ತಾರೆ, ಪುನಃ ತಗೋತಾರೆ, ಹಂಗಂಗೆ ಲಾಸ್ ಆಗ್ತಾ ಇರುತ್ತೆ, ಏನೇನೋ ನಡೀತಾ ಇರುತ್ತೆ. ಪ್ರಪಂಚದಲ್ಲಿ ವಿಷಯಗಳನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ ನೋಡಿ. ಪ್ರಪಂಚದ ಎಲ್ಲ ವಿಷಯಗಳು ನಮಗೆ ಗೊತ್ತಾಗಲ್ಲ. ಎಲ್ಲಾರ ಒಂದು ಹೆಚ್ಚು ಕಡಿಮೆ ಆದರೆ, ಏನೋ ಒಂದು US ಆದರೆ, ಇನ್ನೆಲ್ಲೋ ಒಂದು ಇರಾನಲ್ಲಾದರೆ, ಇನ್ನೆಲ್ಲೋ ಒಂದು ಆಗ್ಬಿಟ್ರೆ ಈ ಸಡನ್ನಾಗಿ ಬಿದ್ದೋಗ್ಬಿಡುತ್ತೆ. ಅದಕ್ಕೆಲ್ಲ ಸರಿ ಯಾವುದೋ ವಿಚಾರಗಳು ಸಡನ್ನಾಗಿ ಏರ್ಬಿಡುತ್ತೆ. ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾನು ಈ ವಿಚಾರವನ್ನು 3 ವರ್ಷಗಳು ಗಮನಿಸಿ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಗ್ಯಾಮ್ಲಿಂಗ್ ಥರ ಆಗ್ತಾ ಇದೆ. ಯೂಟ್ಯೂಬಲ್ಲಿ ಕೊಡ್ತಕ್ಕಂಥ ರೆಕಮೆಂಡೇಷನ್ಸ್ ಬಗ್ಗೆ, ಅವ್ರು ಕೊಡ್ತಕ್ಕಂಥ ಐಡಿಯಾಗಳ ಬಗ್ಗೆ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ವೆರಿ ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬೇಕಾ? ಒಂದಷ್ಟು ಕಂಪ್ನಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ದುಡ್ಡು ಹಾಕಿ ಬಿಟ್ಬಿಡಿ. 1 ವರ್ಷ ನೋಡಕ್ಕೆ ಹೋಗ್ಬಿಡಿ. 1 ವರ್ಷ ಆದಮೇಲೆ ರೈಸ್ ಆಗಿದ್ರೆ ಮಾರಬೇಕು ಅಂದ್ರೆ ಮಾರಿ, ಎದುರು 3-4 ವರ್ಷ ಮರ್ತು ಬಿಡಿ. ಆಮೇಲೆ ಜಾಸ್ತಿ ಬಂದಿರುತ್ತೆ. ಆ ಥರ ಮಾತ್ರ ಹಾಕೋಂಗಿದ್ರೆ ಹಾಕಿ. ಬಟ್ ಸರ್ಕಾರ ಯೋಚನೆ ಮಾಡೋದಾದರೆ, ನನ್ನ ಪ್ರಕಾರ ಯೋಚನೆ ಮಾಡೋದಾದರೆ, ಈ ಸ್ಟಾಕ್ ಮಾರ್ಕೆಟ್ನೇ ಬ್ಯಾನ್ ಮಾಡಬೇಕು. ಎಲ್ಲರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಳ್ಳೊಳ್ಳೆ ಮನಸ್ಸುಗಳು, ಕ್ರಿಯೇಟಿವ್ ಎಂಜಿನಿಯರ್ಸ್ ಅಂತ ಇರ್ತೀವಿ. ಪಹಲೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅವ್ರ ಪಾಪ ಒಂದಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ, ಇನ್ಯಾರೋ ಏನೋ ಮಾಡಿರ್ತಾರೆ, ನನಗೆಲ್ಲ ಗೊತ್ತು ಅಂದ್ಬಿಟ್ಟು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ತುಂಬ ದುಡ್ಡನ್ನ ಕಳ್ಕೊಂಡ್ಬಿಡ್ತಾರೆ. ಕೆಲವರು ಕೆಲಸ ಕಳ್ಕೊತಾರೆ, ಸ್ವಲ್ಪ ಹಣ ಕೂಡಿಟ್ಟಿರ್ತಾರೆ, ಅದನ್ನು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ. ಕೆಲವರು 100ಕ್ಕೆ 5% ಯಾರಿಗಾರ ಹಣ ಬರುತ್ತಪ್ಪ, ಜೂಜು ಥರ. ಏನು ಕ್ಯಾಸಿನಲ್ಲಿ ಆಟ ಆಡ್ತೀವಲ್ವಾ, ಆಟ ಆಡಬೇಕಾದ್ರೆ ನಾವು ಎಲ್ಲಿಂದ ದುಡ್ಡು ಬರುತ್ತೆ? 5 ಜನ ಕೂಳ್ತಿರೋ, 4ನೇ ಹತ್ರ ನಾನು ಕಿತ್ಕೋಬೇಕು, 4 ಜನದ 4 ಕಿತ್ಕೋಬೇಕು, ಅಥವಾ ಇನ್ನೊಬ್ಬ ನನ್ನ ದುಡ್ಡು ಕಿತ್ಕೋಬೇಕು. ಆ ಥರ ಸ್ಟಾಕ್ ಮಾರ್ಕೆಟ್ ಆಗ್ತಾ ಇದೆ. ಸುಮ್ಮನೆ ಕೆಲವು ರೂಮರ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ನ್ಯೂಸ್ಗಳೆಲ್ಲ ಕ್ರಿಯೇಟ್ ಮಾಡಿ, ಏನೇನೆಲ್ಲ ಮಾಡಿ ಜನರ ಮನಸ್ಸಿನ ಮೇಲೆ ಆಟ ಆಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಒಳ್ಳೇದು ಅಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ವಿಡಿಯೋ ನೋಡಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು 2 ಫಾರ್ಮುಲಾ ಫಾಲೋ ಮಾಡಿ. ಒಂದು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತೆಗೆದೇ ನೋಡೋಕೆ ಹೋಗಬೇಡಿ, ಇಂಟ್ರಾಡೇ ಮಾಡಬೇಡಿ, MTF ಮಾಡಬೇಡಿ, ಆಪ್ಷನ್ಸ್ ಮಾಡಬೇಡಿ, ಏನು ಬೇಡ. ಒಂದು ಸರಿ ಹಾಕಿ ಮರ್ತ್ಬಿಡಿ. ಆ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಶೇರ್ಸ್ನ ತಗೊಳ್ಳಿ. ಇಲ್ವಾ ಅದು ಸವಾಸಕ್ಕೆ ಹೋಗಬೇಡಿ. ಮನಸ್ಸು ಮೆಂಟಲಿ ಪೀಸ್ಫುಲ್ ಆಗಿರ್ತೀರ. ತುಂಬ ಸ್ಟ್ರೆಸ್ ಆಗುತ್ತೆ, ತುಂಬ ಆಸೆ ದುರಾಸೆಗಳು ಬರ್ತವೆ. ಮನಸ್ಸು ಗ್ಯಾಂಬ್ಲಿಂಗಲ್ಲಿ, ಜೂಜಾಟದಲ್ಲಿ ತಲ್ಲೀನವಾಗಿ ಬದುಕೇ ನಾಶ ಆಗುತ್ತೆ. ಎಚ್ಚರ ಇರಲಿ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.